ರಾಜೀನಾಮೆ ಪ್ರಾರಂಭ, ಅಂತ್ಯ ಅಲ್ಲ. ಅದು ಮೊದಲನೇ ವಿಕೆಟ್ ಬಿದ್ದಿದೆ, ಮುಂದಿದೆ ಮಾರಿ ಹಬ್ಬ ಅಂತ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಾರಲ್ಲ. ಬಿಜೆಪಿಗೆ ಮೋದಿ ಅವರಿಗೆ ಮುಂದಿದೆ ಮಾರಿ ಹಬ್ಬ. 2 ತಿಂಗಳ ಹಿಂದೆನೇ ಹೇಳಿದ್ರು ರಾಹುಲ್ ಗಾಂಧಿ ಅವರು, ಇನ್ನು 50 ದಿವಸಗಳ ನಂತರ ರೋಡಲ್ಲಿ ಓಡೋದಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿಯನ್ನ ದೇಶ ಜನ ಕೊಡ್ತಾರೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಇವತ್ತು ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದು ಒಂದೇ ಅಲ್ಲ, ಮೋದಿ ಅವರು ಕೂಡ ಕ್ಷಮೆಯಾಚನೆ ಯಾಚಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಆಗಿದೆ, ಅಮಿತ್ ಶಾನು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನೋಡಿ, ನಾವು ಚಾತುರ್ಮಾಸ್ಯ ಗುಂಜು ಮುಖಾಂತರ 60 ದಿನಗಳ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರಿ. ಈ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರು ತಾವೇ ಆಚೆ ಬಂದು ಡೆಹ್ರಾಡೂನ್ನಲ್ಲಿ ಕೋಟ್ರಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರಲ್ಲೂ ಕೂಡ ನೆಕ್ಸ್ಟ್ ವೀಕ್ ಬರೋದು ಕೊಟ್ಟಿದ್ರು. ಅವ್ರ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಹೋರಾಟ ನಿಲ್ಲಲ್ಲ. ಈ ಹೋರಾಟ ನಡೆಯುತ್ತೆ. ದೇಶ ಜನ ಬಿಜೆಪಿಯನ್ನ ಆಚೆ ಕಿತ್ತೋಗಿಸೋಕೆ ರೆಡಿಯಾಗಿದ್ದಾರೆ. ಪ್ರಧಾನಿಗಳು ರಾತ್ರಿ ಬಂದು ಫ್ರೆಂಡ್ಸ್ ಅಂತ ಇದ್ದಾರೆ. ಫ್ರೆಂಡ್ಸ್ಗೆ 2 ದಿವಸ ಮುಂಚೆ ಹೊಡೆಸಿದ್ದಾರೆ ಅವರೇನೆ. ಅವ್ರು ಯಾವ ಸಿಂಬೆ ಫ್ರೆಂಡ್ಸ್ ಆಗ್ತಾರ್ರಿ? ಅವ್ರಿಗೆ ನಾಚಿಕೆ ಆಗಬೇಕು. ಅದರಲ್ಲೂ ಕೂಡ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಎಷ್ಟು ವಿದ್ಯಾವಂತರು ಅದಿಲ್ಲೇ ಗೊತ್ತಾಗುತ್ತೆ. ಯುವಕರಿಗೆ ಯಾಕೆ ಮೋದಿ ಇಷ್ಟೊಂದು ವಿರೋಧ ಆಗ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ತಮ್ಮ ಭಾಷಣವನ್ನು ಕೂಡ ಕಾಪಿ ಮಾಡ್ತಾ ಇದ್ದಾರೆ, ಟೆಲಿಪ್ರಾಂಪ್ಟರ್ ಕೊಡ್ತಾ ಇದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ದೇಶ ಜನತೆಗೆ ಮೋದಿ ಅವಶ್ಯಕತೆ ಇಲ್ಲ, ದೇಶ ಜನತೆಗೆ ಯುವ ನಾಯಕನ ಅವಶ್ಯಕತೆ ಇದೆ. ಅವರು ಕೂಡ ರಾಜೀನಾಮೆನೆ ಕೊಡಬೇಕು ಅಂತೇಳಿ ಒತ್ತಾಯಿಸ್ತಾನೆ. ನೋಡಿ, ನಮ್ಮ ಹೋರಾಟ ನಿಲ್ಲಲ್ಲ. ಹೋರಾಟ ಕಂಟಿನ್ಯೂಟಿ ಇರ್ತೀವಿ. ನಮ್ಮ ಹೋರಾಟವನ್ನು ಪ್ರತಿ ಕಾಲೇಜಿಗೆ, ಪ್ರತಿ ರೋಡ್ಗೆ ವಿದ್ಯಾರ್ಥಿಗಳವರೆಗೂ ತಗೊಂಡೋಗ್ತೀವಿ. ಈ ಹೋರಾಟದಲ್ಲಿ ವ್ಯಾಪಾರಿಗಳು ಇದ್ರು, ವಿದ್ಯಾರ್ಥಿಗಳು ಇದ್ರು, ಶಿಕ್ಷಕರು ಇದ್ರು, ಪೇರೆಂಟ್ಸ್ ಕೂಡ ಇದ್ರು, ರೈತರು ಕೂಡ ಇದ್ರು. ಎಲ್ಲರೂ ಸೇರಿ ಹೋರಾಡಿದ್ದು ಮುಂದಾಳತ್ವವನ್ನು ವಿದ್ಯಾರ್ಥಿಗಳು ತಗೊಂಡಿದ್ರು ಅಷ್ಟೇನೆ. ಸಿ.ಟಿ. ರವಿ ಅವರು ಏನು ಹೇಳ್ತಾರಲ್ಲ, ಮುಲ್ಲಾಗಳಿಗೂ ನೀಟ್ಗೂ ಏನು ಸಂಬಂಧ ಅಂತ. ಸಿ.ಟಿ. ರವಿಗೂ ಓಟಿಗೂ ಏನು ಸಂಬಂಧ? ಅಣ್ಣ ನೆನ್ನೆ ಎಣ್ಣೆ ಹೊಡೆದಿರ ಅನ್ಸುತ್ತೆ. ಅದಕ್ಕೆ ಇನ್ನ ಇಳ್ದಿರಲ್ಲ ಗುಂಗಲ್ ಮಾತಾಡಿದ್ದಾರೆ. ಅವರಿಗೆ ತಕ್ಕ ಪಾಠವನ್ನು ಚಿಕ್ಕಮಂಗ್ಳೂರು ಜನ ಕೊಟ್ಟಿದ್ದಾರೆ. ಮತ್ತೆ ಮುಂದೂ ಕೂಡ ತೋರಿಸ್ತಾರೆ. ನೋಡಿ, ಯಾಕೆ ವಿದ್ಯಾರ್ಥಿಗಳು ನೀಟ್ ರದ್ದಾಗಬೇಕು, NTA ರದ್ದಾಗಬೇಕು ಅಂತಂದರೆ 2 ಉದಾಹರಣೆ ಇದೆ. ಸೀಟ್ ಇದ್ದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆ ಸಿಗುತ್ತೆ. ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ಓದೋದಕ್ಕೆ. ನೀಟಿಂದ ಹಗರಣ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೂ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ತೊಂದರೆ ಆಗಿದೆ. ರಾಜ್ಯದಲ್ಲಿ ಸೀಟಿಗೆ ಮಹತ್ವವಾದ ಒತ್ತನ್ನು ಕೊಡಬೇಕು ಅಂತ ಯುವ ಕಾಂಗ್ರೆಸ್ ಕೂಡ ಒತ್ತಾಯಿಸ್ತಾ ಇದೆ. ನಾವು ಕೂಡ ಒತ್ತಾಯಿಸ್ತೇವೆ. ರಾಜೀನಾಮೆ ಪ್ರಾರಂಭ, ಅಂತ್ಯ ಅಲ್ಲ. ಅದು ಮೊದಲನೇ ವಿಕೆಟ್ ಬಿದ್ದಿದೆ, ಮುಂದಿದೆ ಮಾರಿ ಹಬ್ಬ ಅಂತ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಾರಲ್ಲ. ಬಿಜೆಪಿಗೆ ಮೋದಿ ಅವರಿಗೆ ಮುಂದಿದೆ ಮಾರಿ ಹಬ್ಬ. 2 ತಿಂಗಳ ಹಿಂದೆನೇ ಹೇಳಿದ್ರು ರಾಹುಲ್ ಗಾಂಧಿ ಅವರು, ಇನ್ನು 50 ದಿವಸಗಳ ನಂತರ ರೋಡಲ್ಲಿ ಓಡೋದಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿಯನ್ನ ದೇಶ ಜನ ಕೊಡ್ತಾರೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಇವತ್ತು ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದು ಒಂದೇ ಅಲ್ಲ, ಮೋದಿ ಅವರು ಕೂಡ ಕ್ಷಮೆಯಾಚನೆ ಯಾಚಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಆಗಿದೆ, ಅಮಿತ್ ಶಾನು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನೋಡಿ, ನಾವು ಚಾತುರ್ಮಾಸ್ಯ ಗುಂಜು ಮುಖಾಂತರ 60 ದಿನಗಳ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರಿ. ಈ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರು ತಾವೇ ಆಚೆ ಬಂದು ಡೆಹ್ರಾಡೂನ್ನಲ್ಲಿ ಕೋಟ್ರಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರಲ್ಲೂ ಕೂಡ ನೆಕ್ಸ್ಟ್ ವೀಕ್ ಬರೋದು ಕೊಟ್ಟಿದ್ರು. ಅವ್ರ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಹೋರಾಟ ನಿಲ್ಲಲ್ಲ. ಈ ಹೋರಾಟ ನಡೆಯುತ್ತೆ. ದೇಶ ಜನ ಬಿಜೆಪಿಯನ್ನ ಆಚೆ ಕಿತ್ತೋಗಿಸೋಕೆ ರೆಡಿಯಾಗಿದ್ದಾರೆ. ಪ್ರಧಾನಿಗಳು ರಾತ್ರಿ ಬಂದು ಫ್ರೆಂಡ್ಸ್ ಅಂತ ಇದ್ದಾರೆ. ಫ್ರೆಂಡ್ಸ್ಗೆ 2 ದಿವಸ ಮುಂಚೆ ಹೊಡೆಸಿದ್ದಾರೆ ಅವರೇನೆ. ಅವ್ರು ಯಾವ ಸಿಂಬೆ ಫ್ರೆಂಡ್ಸ್ ಆಗ್ತಾರ್ರಿ? ಅವ್ರಿಗೆ ನಾಚಿಕೆ ಆಗಬೇಕು. ಅದರಲ್ಲೂ ಕೂಡ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಎಷ್ಟು ವಿದ್ಯಾವಂತರು ಅದಿಲ್ಲೇ ಗೊತ್ತಾಗುತ್ತೆ. ಯುವಕರಿಗೆ ಯಾಕೆ ಮೋದಿ ಇಷ್ಟೊಂದು ವಿರೋಧ ಆಗ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ತಮ್ಮ ಭಾಷಣವನ್ನು ಕೂಡ ಕಾಪಿ ಮಾಡ್ತಾ ಇದ್ದಾರೆ, ಟೆಲಿಪ್ರಾಂಪ್ಟರ್ ಕೊಡ್ತಾ ಇದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ದೇಶ ಜನತೆಗೆ ಮೋದಿ ಅವಶ್ಯಕತೆ ಇಲ್ಲ, ದೇಶ ಜನತೆಗೆ ಯುವ ನಾಯಕನ ಅವಶ್ಯಕತೆ ಇದೆ. ಅವರು ಕೂಡ ರಾಜೀನಾಮೆನೆ ಕೊಡಬೇಕು ಅಂತೇಳಿ ಒತ್ತಾಯಿಸ್ತಾನೆ. ನೋಡಿ, ನಮ್ಮ ಹೋರಾಟ ನಿಲ್ಲಲ್ಲ. ಹೋರಾಟ ಕಂಟಿನ್ಯೂಟಿ ಇರ್ತೀವಿ. ನಮ್ಮ ಹೋರಾಟವನ್ನು ಪ್ರತಿ ಕಾಲೇಜಿಗೆ, ಪ್ರತಿ ರೋಡ್ಗೆ ವಿದ್ಯಾರ್ಥಿಗಳವರೆಗೂ ತಗೊಂಡೋಗ್ತೀವಿ. ಈ ಹೋರಾಟದಲ್ಲಿ ವ್ಯಾಪಾರಿಗಳು ಇದ್ರು, ವಿದ್ಯಾರ್ಥಿಗಳು ಇದ್ರು, ಶಿಕ್ಷಕರು ಇದ್ರು, ಪೇರೆಂಟ್ಸ್ ಕೂಡ ಇದ್ರು, ರೈತರು ಕೂಡ ಇದ್ರು.
ಎಲ್ಲರೂ ಸೇರಿ ಹೋರಾಡಿದ್ದು ಮುಂದಾಳತ್ವವನ್ನು ವಿದ್ಯಾರ್ಥಿಗಳು ತೊಗೊಂಡಿದ್ರು ಅಷ್ಟೇ. ಸಿ ಟಿ ರವಿ ಅವ್ರು ಏನು ಹೇಳ್ತಾರಲ್ಲ, ಮುಲ್ಲಾಗಳಿಗೂ ನೀಟ್ಗೂ ಏನು ಸಂಬಂಧ ಅಂತ. ಸಿ ಟಿ ರವಿಗೂ ಓಟಿಗೂ ಏನು ಸಂಬಂಧ? ಅಣ್ಣ ನೆನ್ನೆ ಎಣ್ಣೆ ಹೊಡೆದಿರ ಅನ್ಸುತ್ತೆ. ಅದಕ್ಕೆ ಇನ್ನ ಇಳ್ದಿರಲ್ಲ ಗುಂಗಲ್ ಮಾತಾಡಿದ್ದಾರೆ. ಅವ್ರಿಗೆ ತಕ್ಕ ಪಾಠವನ್ನು ಚಿಕ್ಕಮಂಗ್ಳೂರು ಜನ ಕೊಟ್ಟಿದ್ದಾರೆ, ಮತ್ತೆ ಮುಂದೂ ಕೂಡ ತೋರಿಸ್ತಾರೆ. ನೋಡಿ, ಯಾಕೆ ವಿದ್ಯಾರ್ಥಿಗಳು ನೀಟ್ ರದ್ದಾಗಬೇಕು, ಎನ್ ಟಿ ಎ ರದ್ದಾಗಬೇಕು ಅಂತಂದರೆ 2 ಉದಾಹರಣೆ ಇದೆ. ಸೀಟ್ ಇದ್ದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆ ಸಿಗುತ್ತೆ, ಎಲ್ಲರೂ ಕೂಡ ಸೀಟ್ ಸಿಕ್ಕೇ ಸಿಗುತ್ತೆ ಓದೋದಕ್ಕೆ. ನೀಟಿಂದ ಹಗರಣ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ತೊಂದರೆ ಆಗಿದೆ. ರಾಜ್ಯದಲ್ಲಿ ಸೀಟಿಗೆ ಮಹತ್ವವಾದ ಒತ್ತನ್ನು ಕೊಡಬೇಕು ಅಂತ ಯುವ ಕಾಂಗ್ರೆಸ್ ಕೂಡ ಒತ್ತಾಯಿಸ್ತಾ ಇದೆ, ನಾವು ಕೂಡ ಒತ್ತಾಯಿಸ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.